UPI ಟ್ರಾನ್ಸಾಕ್ಷನ್. ನಾವೆಲ್ಲರೂ ಇವತ್ತು UPI ಟ್ರಾನ್ಸಾಕ್ಷನ್ ಮೇಲೆ ಭಾಳ ಡಿಪೆಂಡ್ ಆಗಿದ್ದೀವಿ. ₹1 ಚಾಕ್ಲೇಟಿಂದ ಹಿಡಿದು ₹1,00,000 ₹2,00,000 ಟ್ರಾನ್ಸಾಕ್ಷನ್ ನಾವು UPI ಮೂಲಕ ಮಾಡ್ಲಿಕತ್ತೇವಿ. UPI ಯೂಸ್ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಕೆಲವೊಂದಷ್ಟು ಇಶ್ಯೂಗಳದಾವೆ. ಕೆಲವೊಂದು ಸಲ ಸರ್ವರ್ ಡೌನ್ ಇರ್ತದೆ. ನಾವು ಪೇಮೆಂಟ್ ಮಾಡಿರ್ತೀವಿ, ಆದ್ರೆ ಅಪೋಸಿಟ್ ಪರ್ಸನ್ಗೆ ಅದು ಪೇಮೆಂಟ್ ರಿಸೀವ್ ಆಗಿರೋದಿಲ್ಲ. ಕೆಲವೊಂದು ಸಲ ಟ್ರಾನ್ಸಾಕ್ಷನ್ ಫೇಲ್ ಆಗಿರ್ತದೆ, ಆದ್ರೆ ನಮ್ಮ ಅಕೌಂಟಿಂದ ಹಣ ಕಟ್ ಆಗಿರ್ತದೆ. ನಾವು ಇದನ್ನ ಇಶ್ಯೂ ರೇಸ್ ಮಾಡಿದ ಮೇಲೂ ಕೂಡ ಕೆಲವೊಂದು ಸಲ ಒಂದು ದಿನದಿಂದ ಒಂದು ವಾರದವರೆಗೂ ನಮ್ಮ ಅಕೌಂಟಿಗೆ ರಿಫಂಡ್ ಆಗದೇ ಇರುವಂಥ ಕೆಲವೊಂದು ಕೇಸ್ಗಳಿದಾವೆ. ಇದನ್ನ ನೋಡಿದಾಗ ನಾವೆಲ್ಲ UPI ಯಾಕೆ ಯೂಸ್ ಮಾಡಬೇಕು, UPI ಯಾಕೆ ಅಪ್ಡೇಟ್ ಆಗಾಕತ್ತಿಲ್ಲ ಅಂತ ಪ್ರತಿಯೊಬ್ಬರು ಕ್ವಶನ್ ಕೇಳ್ತಿದ್ರು. ಈಗ ಹೆಂಗಾಗಿದೆ ಅಂತಂದ್ರೆ ನಾವು ಎಲ್ಲೋ ಒಂದು ಕಡೆ ಹೋಟೆಲ್ಗೆ ಹೋಗಿರ್ತೀವಿ, ಊಟ ಮಾಡಿರ್ತೀವಿ, ಪೇ ಮಾಡ್ಬೇಕಂದಾಗ ನಮ್ಮ ಕಡೆ ಹಣ ಇರೋಂಗಿಲ್ಲ, UPI ಅಲ್ಲೇ ಪೇ ಮಾಡಬೇಕು ಅಂತಂದ್ರೆ ಸರ್ವರ್ ಡೌನ್ ಇರ್ತದೆ. ಹಿಂಗೆ ಸಾಕಷ್ಟು ಗೊಂದಲಕ್ಕೂ ನಾವೆಲ್ಲರೂ ಈಡಾಗಿದ್ದೇವೆ. ಇದನ್ನ ನೋಡಿದಾಗ UPI ಡೆವಲಪ್ ಆಗಬೇಕು, UPI ಅಪ್ಡೇಟ್ ಆಗ್ಬೇಕಂತ ಹೇಳಕತ್ತಿದ್ವಿ. ಆದ್ರೆ ಈ UPI ಅಪ್ಡೇಟ್ ಆಗ್ತದ. ಇನ್ನು ಮುಂದ್ಗಡೆ UPIಗೆ ನಾವು ಚಾರ್ಜಸ್ ಪೇ ಮಾಡುವಂತ ಪರಿಸ್ಥಿತಿ ಬರ್ತದ. ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ಜಿಯೋ ಬಂದಾಗ ಒಂದು ತಿಂಗಳಿಗೆ 1 GB ಇಂದ 2 GB ಡೇಟಾವನ್ನು ಯೂಸ್ ಮಾಡ್ತಿದ್ವಿ. ಆದ್ರೆ ಜಿಯೋ ಬಂದ್ಮೇಲೆ ನಾವು ದಿವಸಕ್ಕೆ 1 GB ಡೇಟಾನ ಫ್ರೀಯಾಗಿ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಒಂದು ಪಾಯಿಂಟಿಗೆ ರೀಚ್ ಆದ್ವಿ. ಯಾವಾಗ ಅಂತಂದ್ರೆ ಈ ಡೇಟಾ ಇಲ್ಲ ನಮ್ಗೆ ಬದುಕಕ್ಕೆ ಆಗೋದಿಲ್ಲ ಅನ್ನೋ ಪಾಯಿಂಟಿಗೆ ರೀಚ್ ಆದ್ಮೇಲೆ ಜಿಯೋ ಏನು ಮಾಡ್ತದ, ನೀವು ನಮಗೆ ಪ್ರತಿ ಮಂತು ರೀಚಾರ್ಜ್ ಮಾಡ್ಬೇಕಂತ ಹೇಳ್ತದ. ರೀಚಾರ್ಜ್ ಮಾಡೋದಿಲ್ಲ, ನಾ ಡೇಟಾ ಯೂಸ್ ಮಾಡೋದಿಲ್ಲ ಅಂತ ಬಿಟ್ಟು ನಮಗೆ ಹೋಗೋಕ್ಕಾಗಲಿಲ್ಲ. ಅದರ ಪ್ರಕಾರ ಈ UPI ಒಳಗಡೆ ನಾವು ಸಿಕ್ಕೊಂಡು ಬಿಡ್ತೇವಿ. ಯಾವ ಥರ ಆಗ್ತದ ಅಂತಂದ್ರೆ UPI ಇಲ್ಲ ನಮ್ಗೆ ಬದುಕಕ್ಕೆ ಆಗೋದಿಲ್ಲ. UPI ನಾವು ಚಾರ್ಜಸ್ ಕೊಟ್ಟಾದ್ರೂ ಕೂಡ ಅದನ್ನ ಯೂಸ್ ಮಾಡ್ಬೇಕನ್ನೋ ಪರಿಸ್ಥಿತಿ ನಾವು ಬಂದು ನಿಲ್ತೇವಿ. ಈಗ ಅದರ ನಿಟ್ಟಿನಲ್ಲೇ ಈ NPCI ಏನದ ಹೊಸ ರೂಲ್ಸ್ಗಳನ್ನ ತೊಗೊಂಡು ಬರಕ್ಕೆ ಹೊಂಟಾರ. ಈ ಬಂದಿರುವಂಥ ರೂಲ್ಸ್ಗಳು ಫ್ರೀ ಆಗೇ ಅದಾವ. ಆದ್ರೆ ನಾವು ಇನ್ನೂ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆದ್ವಿ ಅಂತಂದ್ರೆ ಇಂದಲ್ಲ ನಾಳೆ UPIಗೂ ಚಾರ್ಜಸ್ ಪೇ ಮಾಡೋ ಥರ ಬರ್ತದೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಫ್ರೀ ಆಗಿ ಬ್ಯಾಂಕ್ ಅಕೌಂಟ್ ಓಪನ್ ಆಯಿತು. ಅದಾದ್ಮೇಲೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಂದ್ರೆ ಚಾರ್ಜ್ ಕೊಡ್ಬೇಕಂತಂದ್ರು, ATMಗೆ ಚಾರ್ಜ್ ಕೊಡಬೇಕಾಯ್ತು, ಚೆಕ್ ಬುಕ್ಗೆ ಚಾರ್ಜ್ ಕೊಡಬೇಕಾಯ್ತು, ಕ್ರೆಡಿಟ್ ಕಾರ್ಡಿಗೆ ಚಾರ್ಜ್ ಕೊಡಬೇಕಾಯ್ತು. ಅದೇ ಪ್ರಕಾರ ಇಂದೆಲ್ಲ ನಾಳೆ ನಾವು UPIಗೂ ಚಾರ್ಜಸ್ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆದ್ರೆ ಒಂದು ಗುಡ್ ನ್ಯೂಸ್ ಏನದ ಅಂತಂದ್ರೆ ನಾವೇನಾದ್ರು ಟ್ರಾನ್ಸಾಕ್ಷನ್ ಮಾಡಕ್ಕೆ ಹೋದಾಗ ಹಣ ಮಿಡಲ್ ಸ್ಟ್ರಕ್ ಆಯಿತು ಅಂತಂದ್ರೆ ಅಥವಾ ಅಪೋಸಿಟ್ ಪರ್ಸನ್ ರೀಚ್ ಆಗಲಿಲ್ಲ ಅಂತಂದ್ರೆ ಇಲ್ಲಿವರೆಗೂ ರಿಫಂಡಿಗೆ ನಾವು ಒಂದು ದಿನದಿಂದ ಒಂದು ವಾರದವರೆಗೂ ಕಾಯ್ತಿದ್ವಿ. ಆದರೆ ಈಗ ಬ್ಯಾಂಕನ್ನು ಡೈರೆಕ್ಟ್ NPCI ಅಪ್ರೂವಲ್ ಇಲ್ದನೂ ಅದನ್ನ ರಿಸಾಲ್ವ್ ಮಾಡುವಂಥ ಕೆಪಾಸಿಟಿ ಬ್ಯಾಂಕಿಗೆ ಬಂದಿರೋದ್ರಿಂದ ಈ ಟ್ರಾನ್ಸಾಕ್ಷನ್ಗಳು ಇನ್ನಷ್ಟು ಫಾಸ್ಟ್ ಮತ್ತು ಸೆಕ್ಯೂರ್ ಆಗುವಂಥ ಚಾನ್ಸ್ ಅದ. August 1ರಿಂದ ಈ UPI ಟ್ರಾನ್ಸಾಕ್ಷನ್ ಒಳಗಡೆ ಏನೆಲ್ಲ ಬದಲಾವಣೆಗಳು ಬಂದಾವ ಅಂತ ನೋಡೋಣ ಅಂತಂದ್ರೆ NPCI ಹ್ಯಾಸ್ ಪ್ರಿಸ್ಕ್ರೈಬ್ ದ ಫಾಲೋವಿಂಗ್ ರಿಸ್ಟ್ರಿಕ್ಷನ್ಸ್. ಬ್ಯಾಲೆನ್ಸ್ ಎನ್ಕ್ವೈರಿ ಲಿಮಿಟೆಡ್ ಟು 50 ಚೆಕ್ಸ್ ಪರ್ ಆ್ಯಪ್ ಪರ್ ಯೂಸರ್ ಪರ್ ಡೇ. ಅಂದ್ರೆ ನೀವೇನಾದರೂ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಈ ಥರದ ಡಿಫ್ರೆಂಟ್ ಆ್ಯಪ್ಗಳನ್ನ ಯೂಸ್ ಮಾಡ್ತಿದ್ರೆ ಪ್ರತಿಯೊಂದು ಆ್ಯಪ್ದೊಳಗಡೆ ಪ್ರತಿ ದಿನಕ್ಕೆ ಪ್ರತಿ ಯೂಸರ್ಸ 50 ಸಲ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಬೋದು. ಅದೇ 50 ಸಲ ಯಾರು ಚೆಕ್ ಮಾಡ್ತಾರೆ ಅನ್ನೋ ನಿಮ್ದು ಏನಾದರೂ ಕ್ವಶನ್ ಇದ್ರೆ ಅದಕ್ಕೆ ನಾನು ನೆಕ್ಸ್ಟ್ ಪಾರ್ಟ್ ಹೋಗಿ ಆನ್ಸರ್ ಮಾಡ್ತೀನಿ. ಲಿಂಕ್ಡ್ ಅಕೌಂಟ್ ಕ್ವೈರೀಸ್ ರಿಸ್ಟ್ರಿಕ್ಟೆಡ್ ಟು 25 ಕ್ವೈರೀಸ್ ಪರ್ ಆ್ಯಪ್ ಪರ್ ಡೇ. ಒಂದು ಮೊಬೈಲ್ ನಂಬರ್ಗೆ ಎಷ್ಟು ಬ್ಯಾಂಕ್ ಅಕೌಂಟ್ಗಳು ಲಿಂಕ್ ಅದಾವ ಅನ್ನೋಂಥ ಡೀಟೇಲ್ಸನ್ನು ನಿಮಗೆ ಏನಾದರೂ ಬೇಕಿತ್ತು ಅಂದರೆ ಒಂದು ದಿವಸಕ್ಕೆ 25 ಸಲ ಮಾತ್ರ ನೀವು ಅದನ್ನು ಚೆಕ್ ಮಾಡ್ಬೋದು. Transaction status check. Banks and apps must wait at least 90 seconds before checking transaction status after authentications. Only 3 status checks are allowed within 2 hours window per transaction. ಒಂದೇನಾದ್ರು ಟ್ರಾನ್ಸಾಕ್ಷನ್ ಆಯಿತು ಅಂತಂದ್ರೆ 90 ಸೆಕೆಂಡ್ ವೇಟ್ ಮಾಡಬೇಕಾಗ್ತದೆ. ಆಮೇಲೆ ನಾನ್ ಯೂಸರ್ ಇನಿಷಿಯೇಟೆಡ್ API ಕಾಲ್ಸ್ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಡ್ಯೂರಿಂಗ್ ದಿ ಪೀಕ್ ಅವರ್ಸ್. ಇಲ್ಲಿವರೆಗೂ ಹೆಂಗೆ ಆಗ್ತಿತ್ತು ಅಂತಂದ್ರೆ UPIಗೆ ಜಾಸ್ತಿ ಬರ್ಡನ್ ಬರಾಕತ್ತದ, ಜಾಸ್ತಿ ಕಸ್ಟಮರ್ಸ್ ಅದಾರ, ನಾವು ಫ್ರೀಯಾಗಿ ನಿಮ್ಗೆ ಕೆಲಸ ಕೊಡಾಕತ್ತೀವಿ, ಇದರಿಂದ ನಮಗೆ ಲಾಸ್ ಆಗ್ಲಿಕ್ಕತ್ತದ. ಅದಕ್ಕಾಗಿ ನಾವು ಇನ್ನೆಲ್ಲ ಲಿಮಿಟ್ ಮಾಡಿವಿ ಅಂತ ಹೇಳಕತ್ತಾರೆ. ಇದರಿಂದ ಏನಾಗ್ತದ ಅಂತಂದ್ರೆ ಸ್ಟೆಬಿಲಿಟಿ, ಸ್ಪೀಡ್ ಮತ್ತು ರಿಲಯಬಿಲಿಟಿ ಆಫ್ ದ UPI ಸಿಸ್ಟಮ್ ಅಂತ ಹೇಳಿಕತ್ತಾರೆ. ಸ್ಪೀಡಾಗಿ ಟ್ರಾನ್ಸಾಕ್ಷನ್ ಆಗ್ತದೆ. ಇಲ್ಲಿವರೆಗೂ 30 ಸೆಕೆಂಡ್ವರೆಗೂ ತೊಗೋದಂತಹ ಟ್ರಾನ್ಸಾಕ್ಷನ್ ಇನ್ನು ಮುಂದೆ 15 ಸೆಕೆಂಡ್ ತೊಗೋತದ ಅಂತ ಹೇಳಕತ್ತಾರೆ. ಹಿಂಗೆ ನಮಗೆ ಹ್ಯಾಬಿಟ್ ಆದಮೇಲೆ ಏನು ಮಾಡ್ತಾರೆ ಅಂದರೆ ಈ 30 ಸಲ 10 ಸಲ 50 ಸಲ ಅಂತ ಏನು ನಮಗೆ ರಿಸ್ಟ್ರಿಕ್ಷನ್ ಹಾಕಾಕತ್ತಾರೆ. ಇದನ್ನು ಪರ್ ಟ್ರಾನ್ಸಾಕ್ಷನ್ಗೂ ಪರ್ ಸಲ ನಾವು ಚೆಕ್ ಮಾಡಿದಾಗೂ ನಮಗೆ ಪೇ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಏನಾಗ್ತದೆ ಅಂತಂದ್ರೆ ನಮಗೆ ಅವಶ್ಯಕತೆ ಇರೋದ್ರಿಂದ ನಾವು ಪೇ ಮಾಡಿ ಇದನ್ನು ಯೂಸ್ ಮಾಡಬೇಕಾಗ್ತದೆ. ಹೀಗಾಗಿ ಈ UPI ಅಪ್ಡೇಟ್ ಆಗ್ಲಿಕ್ಕತ್ತದ. ನಿಮಗೇನು ಅನಿಸ್ತದೆ UPI ಇನ್ನು ಮುಂದೆ ನಿಮಗೆ ಚಾರ್ಜ್ ಮಾಡು ಅಂತಂದ್ರೆ ನೀವು UPI ಯೂಸ್ ಮಾಡ್ತೇನೆ ಇಲ್ಲ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ.